ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾವೆಲ್ಲರೂ ಈಗ ಚೈನೀಸ್ ಪ್ರಾಡಕ್ಟ್ಗಳನ್ನು ಅಪ್ಲಿಕೇಶನ್ಗಳನ್ನು ಬೈಕಾಟ್ ಮಾಡಬೇಕು, ಅಂದರೆ ತ್ಯಜಿಸಬೇಕು, ಉಪಯೋಗಿಸಬಾರ್ದು ಅಂತ ಅಂದ್ಕೊಂಡಿರುವ ಸಂದರ್ಭದಲ್ಲಿ ಈ ಒಂದು ಪಬ್ಜಿ ಮೊಬೈಲ್, ಸೊ ಈ ಒಂದು ಅಪ್ಲಿಕೇಶನ್ ಚೀನಾ ದೇಶದ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಚೀನಾ ದೇಶದ್ದಾಗಿದ್ದರೆ ಯಾಕೆ ನಾವೆಲ್ಲರೂ ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಈ ಒಂದು ಪಬ್ಜಿ ಮೊಬೈಲ್ ಆ್ಯಪ್ ಚೀನಾ ದೇಶದ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಇದರ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ. ಓಕೆ, ಫಸ್ಟು ಈ ಒಂದು ಪಬ್ಜಿ ಗೇಮ್ ಬಂದಾಗ ಇದು ಮೊಬೈಲಿಗೋಸ್ಕರ ಬಂದಿಲ್ಲ. ಇದು PC ಅಂದರೆ ಕಂಪ್ಯೂಟರ್ಸ್ಗಳಿಗಾಗಿ ಕ್ರಿಯೇಟ್ ಮಾಡಿರೋ ಅಪ್ಲಿಕೇಶನ್. ಪಬ್ಜಿ ಕಾರ್ಪೊರೇಷನ್ ಅಂತ ಒಂದು ಕಂಪನಿ ಇದೆ, ಇದು ಸೌತ್ ಕೊರಿಯಾದಲ್ಲಿದೆ. ಓಕೆನಾ? ಸೊ ಆ ಒಂದು ಕಂಪನಿನೇ ಈ ಒಂದು ಪಬ್ಜಿಯನ್ನು ಕಂಪ್ಯೂಟರ್ಗೆ ಗೇಮನ್ನಾಗಿ ಕ್ರಿಯೇಟ್ ಮಾಡಿದ್ದು. ಓಕೆನಾ? ಸೊ ಈ ಒಂದು ಪಬ್ಜಿ ಕಾರ್ಪೊರೇಷನ್ ಕಂಪನಿಯು ಈ ಒಂದು ಪಬ್ಜಿ ಗೇಮನ್ನು ಕ್ರಿಯೇಟ್ ಮಾಡಿ ಅದು ದೇಶದೆಲ್ಲೆಡೆ ಟ್ರೆಂಡ್ ಆಗ್ತಾ ಇತ್ತು, ಅಂದರೆ ಪಾಪ್ಯುಲರ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಒಂದು ಪಬ್ಜಿ ಕಾರ್ಪೊರೇಷನ್ ಅನ್ನೋ ಕಂಪನಿ ಅವರ ಒಂದು ಗೇಮನ್ನು ಚೀನಾ ದೇಶದಲ್ಲೂ ತರಬೇಕಾಗಿತ್ತು. ಅದಕ್ಕೋಸ್ಕರ ಆ ಒಂದು ಚೀನಾ ದೇಶದಲ್ಲಿ ಬೇರೆ ದೇಶದ ಗೇಮ್ ಎಂಟ್ರಿ ಆಗಬೇಕಂದ್ರೆ ಅದು ಅಷ್ಟು ಈಸಿ ಅಲ್ಲ. ಓಕೆನಾ? ಅದಕ್ಕೋಸ್ಕರ ಪಬ್ಜಿ ಕಾರ್ಪೊರೇಷನ್ ಏನು ಮಾಡ್ತು ಅಂದರೆ ಟೆನ್ಸೆಂಟ್. ಸೊ ಪಬ್ಜಿ ಮೊಬೈಲ್ ಗೇಮ್ ಸ್ಟಾರ್ಟ್ ಆಗುವಾಗ ನೀವು ನೋಡ್ಕೊಬೋದು, ಅದರಲ್ಲಿ ಪಬ್ಜಿ ಮೊಬೈಲ್ ಅಂತ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಬರುತ್ತಲ್ವ, ಅದಕ್ಕಿಂತ ಮೊದಲು ಏನು ಬರುತ್ತೆ, ಟೆನ್ಸೆಂಟ್ ಅಂತ ಒಂದು ಪಕ್ಕದಲ್ಲಿರುತ್ತೆ, ಅದ್ರ ಪಕ್ಕದಲ್ಲಿ ಲೈಟ್ ಸ್ಪೀಡ್ ಕ್ವಾಂಟಮ್ ಅಂತ ಇರುತ್ತೆ. ಸೊ ಈ ಒಂದು ಟೆನ್ಸೆಂಟ್ ಅನ್ನೋದು ಒಂದು ಚೀನಾ ದೇಶದ ಒಂದು ಕಂಪನಿ. ಸೊ ಇದೇನು ವಿಚಾಟು ಆ ರೀತಿ ಎಲ್ಲ ಅಪ್ಲಿಕೇಶನ್ ಇದೆ, ಅವು ಟೆನ್ಸೆಂಟ್ನವರು ಮಾಡಿರೋದು. ಓಕೆನಾ? ಸೊ ಈ ಒಂದು ಟೆನ್ಸೆಂಟ್ ಕಂಪನಿಯ ಜೊತೆ ಪಬ್ಜಿ ಕಾರ್ಪೊರೇಷನ್ ಅನ್ನೋ ಒಂದು ಕಂಪನಿ ಟೈ ಅಪ್ ಮಾಡಿಕೊಂಡ್ರು, ಅಂದರೆ ಕೊಲಾಬರೇಷನ್ ಮಾಡಿಕೊಂಡ್ರು, ಅಥವಾ ಅವರ ಜೊತೆ ಸೇರಿಕೊಂಡು ಈ ಒಂದು ಪಬ್ಜಿ PC ವರ್ಷನ್ ಗೇಮ್ ಏನಿದೆ ಅದನ್ನು ಚೀನಾ ದೇಶಕ್ಕೆ ತರಬೇಕು ಅಂತ ಪ್ಲಾನ್ ಮಾಡಿಕೊಂಡ್ರು. ಆದರೆ ಈ ಒಂದು ಟೆನ್ಸೆಂಟು ಲಾಭ ಇಲ್ದೇನೆ ಇದನ್ನೆಲ್ಲ ಮಾಡುತ್ತಾ? ಓಕೆ, ಸೊ ಇದಕ್ಕೋಸ್ಕರ ಈ ಒಂದು ಚೀನಾ ದೇಶದ ಟೆನ್ಸೆಂಟ್ ಕಂಪ್ನಿ ಏನು ಮಾಡ್ತು ಅಂದರೆ ಒಂದು ಅಪ್ರೂವಲ್ ತಗೊಂಡು, ಅವ್ರ ಹತ್ರ ಪಬ್ಜಿ ಕಾರ್ಪೊರೇಷನ್ ಅವ್ರ ಹತ್ರ ಅಪ್ರೂವಲ್ ತಗೊಂಡು ಈ ಒಂದು ಪಬ್ಜಿ ಮೊಬೈಲ್ ಏನಿದೆ ಅದನ್ನು ಈ ಒಂದು ಪಬ್ಜಿ PC ವರ್ಷನ್ ಇರುತ್ತಲ್ಲ ಅದರಿಂದ ಕಾಪಿ ಮಾಡಿಕೊಂಡು ಪಬ್ಜಿ ಮೊಬೈಲನ್ನು ಕ್ರಿಯೇಟ್ ಮಾಡಿದ್ರು. ಸೊ ಪಬ್ಜಿ ಮೊಬೈಲನ್ನು ಈಗ ಕ್ರಿಯೇಟ್ ಮಾಡಿದವ್ರು ಯಾರು ಅಂದರೆ ಚೀನಾ ದೇಶ. ಓಕೆನಾ? ಹಾಗಾದರೆ ಈ ಪಬ್ಜಿ ಮೊಬೈಲ್ 100% ಚೀನಾ ದೇಶದ ಅಂತ ಕೇಳಿದ್ರೆ 100% ಚೀನಾ ದೇಶದ ಅಲ್ಲ, ಬಟ್ ಕ್ರಿಯೇಟ್ ಮಾಡಿದವರು ಚೀನಾ ದೇಶದವರು. ಓಕೆ, ರನ್ ಆಗ್ತಿರೋದು ಚೀನಾ ದೇಶದಿಂದ. ಓಕೆ, ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದು ವಿಷಯ ಏನಂದರೆ, ಚೀನಾ ದೇಶದ ಪ್ರಾಡಕ್ಟ್ಸ್ಗಳನ್ನು ತ್ಯಜಿಸಬೇಕು ಅಂತ ಹೇಳಿ ನಾವು ಚೀನಾ ದೇಶದ ಮೊಬೈಲ್ನಲ್ಲೇ ಸ್ಟೇಟಸನ್ನು ಹಾಕ್ತೀವಿ. ಸೊ ಎಂಥ ಒಂದು ಪರಿಸ್ಥಿತಿ ನೋಡಿ, ನಮ್ಮ ಮನೆಯಲ್ಲೂ ಚೀನಾ ದೇಶದ ಐಟಮ್ಸ್ಗಳು ಅಂದರೆ ವಸ್ತುಗಳು, TV, ಫ್ರಿಡ್ಜು, ಈ ರೀತಿ ಸುಮಾರು ಐಟಮ್ಸ್ಗಳು ನಮ್ಮ ಮನೆಯಲ್ಲೇ ಇರ್ತವೆ. ಸೊ ಇರೋದು ಹೀಗೆ ಇರಲಿ, ಇನ್ನು ಮುಂದೆ ಆದರೂ ನಾವು ಚೀನಾ ದೇಶದ ಪ್ರಾಡಕ್ಟ್ಸ್ಗಳನ್ನು ಖರೀದಿಸದೆ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡದೇ ಇರ್ಬೋದಲ್ವಾ? ಹಾಗಾದರೆ ನಾನು ಈ ಒಂದು ಚೈನೀಸ್ ಅಪ್ಲಿಕೇಶನ್ ಆದ ಪಬ್ಜಿ ಮೊಬೈಲ್ ಆ್ಯಪ್ ಚೈನಾ ದೇಶದ್ದು, ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಯಾರಾದರೂ ಕೇಳ್ತಾರಾ? ಸೊ ಯಾರು ಕೇಳೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನಾವು ಈ ಒಂದು ಪಬ್ಜಿ ಅಪ್ಲಿಕೇಶನ್ನಲ್ಲಿ ಸ್ಕಿನ್ನನ್ನು ಪರ್ಚೇಸ್ ಮಾಡಲಿಕ್ಕೆ ಮತ್ತು ಇನ್ನೊಂದು ಕೆಲವೊಂದು ಪರ್ಚೇಸನ್ನು ಮಾಡೋದನ್ನು ಕಡಿಮೆ ಮಾಡಿಕೊಂಡ್ರೆ, ನಿಲ್ಲಿಸಿದ್ರೆ ಚೀನಾ ದೇಶಕ್ಕೆ ಹಣ ಹೋಗೋದನ್ನು ನಾವು ತಪ್ಪಿಸ್ಬೋದು. ನಮ್ಮ ದೇಶದಿಂದ ಅನಾವಶ್ಯಕವಾಗಿ ಯಾಕೆ ಹಣ ಚೀನಾ ದೇಶಕ್ಕೆ ಹೋಗಬೇಕು? ನಾವು ಸ್ಕಿನ್ನನ್ನು ಪರ್ಚೇಸ್ ಮಾಡ್ತೀವಿ, ಆ ಒಂದು ಹಣ ಚೈನಾ ದೇಶಕ್ಕೆ ಹೋಗುತ್ತೆ. ಈ ಒಂದು ಟೆನ್ಸೆಂಟ್ ಕಂಪನಿಗೆ ಎಲ್ಲ ಹಣ ಹೋಗಲ್ಲ. ಸೊ ಈ ಒಂದು ಪಬ್ಜಿ ಕಾರ್ಪೊರೇಷನ್ ಏನು ಕಂಪನಿ ಇದೆ ಅದಕ್ಕೆ ಸ್ವಲ್ಪ ಹಣ ಹೋಗುತ್ತೆ, ಸ್ವಲ್ಪ ಪರ್ಸೆಂಟೇಜ್ ಅಷ್ಟು ಹಣ ಬಂದ್ಬಿಟ್ಟು ಈ ಒಂದು ಪಬ್ಜಿ ಟೆನ್ಸೆಂಟ್ ಕಂಪನಿಯವರಿಗೆ ಹೋಗುತ್ತೆ ಚೀನಾ ದೇಶಕ್ಕೆ. ಸೊ ನಾನು ಈ ಒಂದು ಪಬ್ಜಿ ಅಪ್ಲಿಕೇಶನಲ್ಲಿ ಮಾತ್ರ ಯಾವುದೇ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಯಾವುದೇ ಅಪ್ಲಿಕೇಶನ್ ಆಗಿರಲಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಹಣ ಅಂದರೆ ಆಫ್ಟರ್ ಆಲ್ ಈ ಒಂದು ಗೇಮ್ನ ಸ್ಕಿನ್ನನ್ನು ಚೇಂಜ್ ಮಾಡಲಿಕ್ಕೆ ನಾವು ಹಣ ಕೊಡೋದು ಖಂಡಿತ ವೇಸ್ಟ್ ಆಗುತ್ತೆ. ಸೊ ಯಾವುದೇ ಗೇಮಲ್ಲಿ ನೀವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಡಿ. ಓಕೆನಾ? ಅದು 10 ರೂಪಾಯಿ ಆಗಿರಲಿ, 100 ರೂಪಾಯಿ ಆಗಿರಲಿ, 1000 ರೂಪಾಯಿ ಆಗಿರಲಿ, ಇನ್ವೆಸ್ಟ್
ಮಾಡಲೇಬಾರ್ದು. ಓಕೆ, ಹಾಗಾದರೆ ಈ ಒಂದು PUBG ಅಪ್ಲಿಕೇಶನ್ಗಳನ್ನು ನಾವು ಆಡ್ಬೋದು ಅಂತ ಕೇಳಿದ್ರೆ ನೀವು ಆಡ್ಬೋದು. ಸೊ ನಿಮ್ಮಿಷ್ಟ ಆಡೋದು ಬಿಡೋದು, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಮತ್ತು ಈ ಒಂದು PUBG ಅಪ್ಲಿಕೇಶನ್ಗೆ ಸಬ್ಸ್ಟಿಟ್ಯೂಟ್ ಯಾವ್ದಾರ ಇದೆಯಾ ಅಂತ ಕೇಳಿದ್ರೆ ಈ ಥರ ಲೆವೆಲ್ಗೆ ಸಬ್ಸ್ಟಿಟ್ಯೂಟ್ ಮೊಬೈಲ್ಗೆ ಸಪೋರ್ಟ್ ಆಗುವಂಥದ್ದು ಯಾವುದೂ ಇಲ್ಲ. ನೀವು ಬೇಕಾದರೆ ಇದು ಫ್ರೀ ಫೈರ್ ಟ್ರೈ ಮಾಡ್ಬೋದು. ಇದು ಮಲೇಷಿಯಾ ದೇಶದ್ದು. ಓಕೆನಾ. ಸೊ ಈ ಒಂದು PUBG ಮೊಬೈಲ್ ಮತ್ತು PUBG PC ಇವೆರಡರ ಮಧ್ಯೆ ಇರುವ ವ್ಯತ್ಯಾಸ ಏನಂದರೆ ಇದು ಸೌತ್ ಕೊರಿಯಾದ್ದು, ಇದು ಚೀನಾ ದೇಶದ್ದು. ಒಂದು ವೇಳೆ ನಿಮ್ಮ ಹತ್ರ ಒಂದು ಪವರ್ಫುಲ್ ಕಂಪ್ಯೂಟರ್ ಇದ್ದರೆ ನೀವು PUBG PC ಅಥವಾ PUBG PC ಲೈಟನ್ನು ಯೂಸ್ ಮಾಡ್ಕೊಬೋದು. ಅದರಲ್ಲಿ ಏನೂ ತೊಂದರೆ ಇಲ್ಲ. ಮತ್ತು ನೀವು ಮೊಬೈಲ್ ಯೂಸ್ ಮಾಡೋರಾಗಿದ್ದರೆ ಬೇರೆ ಚಾಯ್ಸ್ ಇಲ್ಲ. ನೀವು PUBG ಆಡೋರಾದರೆ ಇದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಇವತ್ತು ನಾನು ಕೊಟ್ಟ ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.